ನಮ್ಮವ್ವ ವಿಡಿಯೋಗೆ ಬರೋದಿಲ್ಲ, ಭಯ ಪಡ್ತಾರೆ. ಅದಕ್ಕೆ ವಿಡಿಯೋ ಮಾಡಿದ್ರೆ ನಾನು ಪಾಸ್ ಆಗದಿರೋದಕ್ಕೆ ಕಾರಣನೇ ಈ ಕಡೆ ಇವನು ಪುಕ್ಲನಲ್ಲ ಈ ಕಡೆ ತೋರಿಸ್ತಾನೂ ಇಲ್ಲ. ಯಶವಂತ್ ಅವ್ರ ಮಾವರು ಒಟ್ಟು 8 ಮರಿ ಮತ್ತೆ 300 kg ಚಿಕನ್ ಮಾಡಿಸ್ತಾ ಇರೋದು. ಅಲ್ಲಿ ಹೋಗಿ ಫುಲ್ಲು ಬ್ಯಾಟಿಂಗ್ ಮಾಡಬೇಕು. ಫುಲ್ಲು ತಟ್ಟೆ ತುಂಬ ಹಾಕಿಸ್ಕೊಂಡೈತೆ. ಮಟನ್ ಗೊಜ್ಜು, ಕಬಾಬು ಎಲ್ಲ. ಅವರ ಡಬ್ಬ ಮಾವ ಕಾರಲ್ಲಿ ಹೋಗ್ಬಿಟ್ಟಿದ್ದಾನೆ. ಇವಾಗ ಅವನ ಜಾಗದಲ್ಲಿ ನಿಂತ್ಕೊಂಡು ನಾವು ಕೇಕ್ ತಗೊಂಡು ಹೋಗ್ತಾ ಇದೀವಿ. ಎಲ್ಲರಿಗೂ ಮೊದಲನೇದಾಗಿ ಶುಭೋದಯ. ಆಕ್ಚುಲಿ ನಾನು ನೈಟ್ ಮಲ್ಕೊಂಡಿದ್ದೆ 2-2:30 ಆಗೋಯ್ತು. ಸೊ ಏನಕ್ಕೆ ಅಂತಂದ್ರೆ ಇವತ್ತಿನ ಬ್ಲಾಗ್ ಮಾಡೋಕ್ಕೆ ಸ್ಟೋರೇಜ್ನ ಫ್ರೀ ಮಾಡ್ಕೋಬೇಕಾಗಿತ್ತು. ಸೊ ಆ ಕಾರಣಕ್ಕೆ ನೈಟೆಲ್ಲ ಸ್ಟೋರೇಜ್ನ ಫ್ರೀ ಮಾಡ್ಕೊಂಡು ಪ್ರೀವಿಯಸ್ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ಇದಕ್ಕೆ ಕಳ್ಸ್ಕೊಂಡ್ವಿ. ಹಾಗೆ ನಮ್ಮ ಶಂಕರ್ ಗುರುಗೆ ಒಂದು ಹಾಯ್ ಹೇಳಿ, ನಮ್ಮ ಕೃಷ್ಣಪ್ಪ ಅವ್ರಿಗೂ ಒಂದು ಹಾಯ್ ಹೇಳಿ. ನೀವು ಅನ್ಕೋತಿರ್ಬೋದು ಏನು ಕೃಷ್ಣನ ಫೋಟೋ ಚಿಕ್ಕದಿಕೊಂಡಿರ್ಬೋದು ಅಂತ. ಆ್ಯಕ್ಚುಲಿ ನನ್ನ ಫೋಟೋಸ್ಗಳನ್ನ ಯಾವುದು ತಗೊಳಕ್ಕೆ ಬರೋದಿಲ್ಲ, ಏನೋ ಗೊತ್ತಿಲ್ಲ. ಕೃಷ್ಣ ಅವರು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಿಮಗೆ ಹಾಗೆ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ವಿಡಿಯೋಗೆಲ್ಲ ಬರೋದಿಲ್ಲ, ನಾವು ನೋಡ್ಬಿಟ್ರು ಹಾಯ್ ಅಂತ ನಾವು ವಿಡಿಯೋ ಮಾಡಿದ್ರೆ ಅಂತೆಲ್ಲವಾ. ನಮ್ಮವ್ವ ವಿಡಿಯೋಗೆ ಬರೋದಿಲ್ಲ, ಭಯ ಪಡ್ತಾರೆ. ಯಾರು ಏನಾರು ಅನ್ಕೊಂತಾರೆ, ಟೂ ಅಂತಂತಾರೆ. ನೋಡಿ ನೆಗಿತವ್ರೆ. ನಿಜ ಆಗ್ತಿದೀನಿ, ನಿಜ ಆಗ್ತೀನಿ. ಸೊ ನಿಮ್ಗೆ ಹೇಳಲ್ಲ ಕೃಷ್ಣನ್ ತೋರಿಸ್ತೀನಿ ಅಂತ. ನೋಡಿ ಇಲ್ಲೊಂದು ಕೃಷ್ಣನ, ಈ ಗೋಡೆ ಒಂದು ಕೃಷ್ಣನ, ನಡು ಮನೆಗೆ ಇದು ಕೃಷ್ಣನ, ಆಲ್ಸೋ ಇಲ್ಲೊಬ್ಬ ಕಳ್ಳ ಕೃಷ್ಣ. ಬಂದೆ. ನಮ್ಮಮ್ಮನೂ ಕೂಡ ಕೂಗ್ತಾ ಇದ್ದಾರೆ ಲೇಟ್ ಆಗ್ಬಿಡ್ತು ಸ್ನಾನ ಮಾಡ್ಕೋ ಅಂತ. ಆಕ್ಚುಲಿ ಏನ್ ಗೊತ್ತಾ, ನೀವು ಆಚೆ ನೋಡ್ತಿದ್ದೀರಲ್ಲ, ಅಂದ್ರೆ ಶೋಕೇಸಲ್ಲಿ ಇತ್ತಲ್ಲ ಮುದ್ದು ಕೃಷ್ಣ. ಸೊ ಅದನ್ನ ನಾನು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೆ. ಬಟ್ ದೊಡ್ಡವ್ರು ಹೇಳಿದ್ರು ರೂಮಲ್ಲಿ ಆ ಥರ ದೇವ್ರ ಫೋಟೋಗಳನ್ನೆಲ್ಲ ಇಡೋಂಗಿಲ್ಲ ಅಂತ. ಅದಕ್ಕೆ ನಾನು ಆಚೆ ಕೃಷ್ಣನ ಇಟ್ಬಿಟ್ಟು ಇವಾಗ ಸಣ್ಣ ಅಮ್ಮ ಮಗ ಕೃಷ್ಣನ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಶಂಕರ್ ಗುರು ಕೂಡ, ಅವ್ರು ನನಗೆ ತುಂಬ ಇಷ್ಟ. ಸೊ ಅದೇ ಕಾರಣಕ್ಕೆ ಎದ್ದ ತಕ್ಷಣ ಅವ್ರನ್ನೇ ನೋಡಬೇಕು ಅನ್ನೋ ಒಂದು ಉತ್ಸವ ಅಭಿಮಾನ, ಒಂದು ಪ್ರೀತಿ ಅಭಿಮಾನ. ಸೊ ಅದಕ್ಕೆ ಅವ್ರನ್ನೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಇಷ್ಟು ಬೇಗ ಏನಕ್ಕೆ ಎದ್ದಿರೋದು ಅಂತಂದ್ರೆ, ಆಕ್ಚುಲಿ ಏನ್ ಗೊತ್ತಾ, ಇವತ್ತು ನನ್ನ ಕನ್ಸಲ್ಲಿ ಯಶವಂತ್ ಮತ್ತೆ ನನ್ನ ಫ್ರೆಂಡ್ಸ್ಗಳು ಬಂದ್ಬಿಟ್ಟಿದ್ರು. ಏನೋ ನಿಂಗೆ ಟೈಮ್ ಸೆನ್ಸ್ ಇಲ್ಲ, ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲ, ನೀನ್ ಬಾ ನನ್ನ ಪಾಡು ನಾನು ಹೋಗ್ತೀನಿ ಅನ್ನೋ ತರ ಬಂದ್ಬಿಟ್ಟಿದ್ರು. ಸೊ ಆ ಕನ್ಸು ಬಿದ್ದಿದ ತಕ್ಷಣ ಭಯದಲ್ಲಿ ಎದ್ಬಿಟ್ಟಿದೀನಿ, ಲೇಟ್ ಆಗ್ಬಿಟ್ಟಿದ್ಯಲ್ಲ ಅಂತ. ಯಶವಂತ್ ಅವರ ಮಚ್ಚನ್ ಬರ್ತಡೇ ಕಬ್ಬಳಮ್ಮ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಕಾಲೇಜ್ಗೆ ಹೋಗ್ಬೇಕು. ಯಾಕಂತಂದ್ರೆ ನನ್ನ ಬ್ಯಾಕ್ಲಾಗ್ಸ್ ಎಕ್ಸಾಮ್ಸ್ಗಳಿದೆ, ಅದನ್ನ ಬರ್ದು ಅಲ್ಲಿಂದ ನಾನು ಮತ್ತೆ ನನ್ನ ಚಿನ್ನಿ ಅಂತಂದ್ರೆ ಪ್ರಜ್ವಲ್ಲು ಬಸ್ಸಲ್ಲಿ ಹೋಗ್ಬೇಕು. ಫಸ್ಟ್ ಇವಾಗ ಲೇಟ್ ಆಗ್ಬಿಟ್ಟಿದೆ. ಸಾತ್ವಿಕ್ ಆಲ್ರೆಡಿ ಫೋನ್ ಮಾಡಿದ ಎಲ್ಲೋ ಇದೆಯಾ ಅಂತ. 9:30ಗೆ ಎಕ್ಸಾಮ್ ಶುರು ಆಗುತ್ತೆ. ನಾವು 9 ಗಂಟೆ 9:10 ನಾವು ಕಾಲೇಜ್ ಹತ್ರ ಇರಬೇಕು. ಇನ್ನು ಹಾಫ್ ಅನ್ ಅವರಲ್ಲಿ ನಾನು ಸ್ನಾನ ಮಾಡಿ ಟಿಫನ್ ಮಾಡಿ ಹೋಗ್ಬೇಕು. ಆಲ್ರೆಡಿ ನಾನು ಎಲ್ಲ ಪ್ಯಾಕಪ್ಗಳು ಮಾಡ್ಕೊಬಿಟ್ಟಿದ್ದೀನಿ, ಬಟ್ಟೆನೆಲ್ಲ ಹಾಕೊಂಡಿದ್ದೀನಿ. ಅದನ್ನ ನನ್ನ ಫ್ರೆಂಡು ಚೈತ್ರ ಇಲ್ಲ ಮಮತಾ ತಗೊಂಡ್ ಬರ್ತಾರೆ. ಅವರು ಯಶವಂತ್ ಅವ್ರ ಅಮ್ಮವ್ರ ಜೊತೆನೆ ಕಾರಲ್ಲಿ ಬರ್ತಾರೆ. ನಾನು ಇವಾಗ ಇನ್ನು ಹಾಫ್ ಅನ್ ಅವರಲ್ಲಿ ರೆಡಿಯಾಗಿ ಹೋಗ್ಬೇಕು. ಸೊ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಕೊನೆಗೂ ಲೇಟ್ ಮಾಡ್ಬಿಟ್ಟೆ ನಾನು. 20 ನಿಮಿಷ ಲೇಟ್ ಆಗ್ಬಿಟ್ಟಿದೆ. ಇನ್ನು 10 ನಿಮಿಷ ಇರೋದು ಎಕ್ಸಾಮ್ಗೆ. ಇವಾಗ ಇಲ್ಲಿ ಬಂದಿದ್ದೀನಿ ನಮ್ಮ ಎಕ್ಸ್ಪ್ರೆಸ್ಗೆ. ನಾನು ಒಂದು 2 ಚಾಕ್ಲೇಟ್ ತಗೋಬೇಕು ನನ್ನ ಫ್ರೆಂಡ್ಸು ಕೊಡೋಕ್ಕೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ವಾ. ಸೊ ಅದಕ್ಕೆ ಅಣ್ಣ ಡೈರಿ ಮಿಲ್ಕ್ ಬೇಕು. ಡೈರಿ ಮಿಲ್ಕು ಇದೆಯಾ? ಎಷ್ಟು ಡೈರಿ ಮಿಲ್ಕ್ ಇಲ್ಲ, ಇಲ್ಲಿಲ್ಲ. ಬೇಗ ಅವ್ರು ಕೊಡ್ಬೇಕು. ಯಾರಿಗೆ ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ಹೇಳೋಷ್ಟು ಟೈಮ್ ಇಲ್ಲ. ಇಟ್ಕೊಳ್ಳೋ ಫೋನ್ನ. ಅಲ್ಲಿ ಯಾವ್ದಾದ್ರು ಮೆಡಿಕಲ್ ಹತ್ರ ನೋಡು, ಬಾ ಬೇಗ. ಗೈಸ್ ಲೇಟ್ ಬೇರೆ ಆಗ್ಬಿಟ್ಟಿತ್ತು. ಫೈನಲಿ ಇಲ್ಲಿ ಒಂದು ಅಂಗಡಿ ಸಿಕ್ತು. ಯಾವ್ದಾರು ತಗೊಳಪ್ಪ ಸರ್. 150 ಚಾಕ್ಲೇಟ್ ಕೊಡಿ. ಯಾವ್ದು ಬೇಕು ಹೇಳು. 150 ಅಂದ್ರೆ ಯಾವ್ದು ಚೆನ್ನಾಗೈತೆ ಅದು? ಎಷ್ಟು? 100? 120. 120 ಸಾಕಪ್ಪ ಸರ್. 120 ಹೇಳಿ ಕೊಟ್ಬಿಡಿ. ನಿಮ್ಮ ಹುಡುಗಿದು 120 ತಗೋತೀವಿ. ನಮ್ಮ ಹುಡುಗಿ ಯಾರು ಇಲ್ಲ ಗೈಸ್. ಸೊ ಗೈಸ್, ಫೈನಲಿ ಎಕ್ಸಾಮ್ನ ಮಟ್ಟಿಗೆ ಪಾಸ್ ಆಗೋ ತರ ಬರ್ಬಿಟ್ಟು ಗೈಸ್ ಪಕ್ಕಾ ಪಾಸ್ ಆಗ್ಬಿಡ್ತಾನೆ. ನಂದು ಡೌಟ್ ಎಲ್ಲ ಐತೆ ಗೈಸ್. ನೆನ್ನೆದ್ ಹಿಂಗಾಗಿತ್ತು ಒಂದು, ಬಟ್ ಇವತ್ತು ನಂದು ಆ ತರ ಉಲ್ಟಾ ಆಗ್ಬಿಡ್ತು. ಏನು ಓದಿಲ್ಲ ಅಂತಂದ್ರೂ ಕೂಡ ಪಾಸ್ ಆಗೋ ತರ ಒಂದು ಟ್ಯಾಲೆಂಟ್ ಇರೋದು ನಮ್ಮಂತ ಲಾಸ್ಟ್ ಬೆಂಚರ್ಸ್ ಅದ್ ಮಾತ್ರ. ನಾನು ಪಾಸ್ ಆಗದಿರೋದಕ್ಕೆ ಕಾರಣನೇ ಈ ಕಡೆ ಇವನು ಪುಕ್ಲನಲ್ಲ. ಸೊ ಹೆಂಗೋ ಬರ್ದಿದ್ದೀನಿ, ಪಾಸ್ ಆದ್ರೆ ಸಾಕು. ಇದಕ್ಕೆಲ್ಲ ಕಾರಣ ನಮ್ಮ ದೇವರು. 3 ಜನ ಪಾಸ್ ಆಗಿದ್ದೀವಿ. ಆಕ್ಚುಲಿ ಇವನು ರ್ಯಾಂಕ್ ಸ್ಟೂಡೆಂಟ್, ಬಟ್ ಲಾಸ್ಟ್ ಟೈಮ್ ಯಾವ್ದೋ ಒಂದು ವಿಷಯದಿಂದ ಇವನು ಬರಕ್ ಆಗಿರ್ಲಿಲ್ಲ. ಬಟ್ ಅದೇ ನಮ್ಗೆ ಪ್ಲಸ್ ಪಾಯಿಂಟ್ ಆಯ್ತು. ಚಿಕ್ಕಿನಲ್ಲಿ ಬೈಕ್. ಸೊ ಗೈಸ್, ಅವನು ಇವಾಗ ಊರಿಗೆ ಹೋಗಿ ಜೊತೆ ಬೈಕಲ್ಲಿ ಬರ್ತಾನೆ. ನಾನು ಮತ್ತೆ ನಮ್ಮ ಚಿನ್ನಿ
ಪ್ರಜ್ವಲ್ ಇವನೇ ಚಿನ್ನಿ ಅಂತಂದ್ರೆ. ನಾನು ಇವನು ಬಸ್ಸಲ್ಲಿ ಹೋಗ್ಬೇಕು. ಐ ಮಾಡು ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಬೆಳಗ್ಗೆ ಬೇರೆ ಟಿಫನ್ ಮಾಡಿರ್ಲಿಲ್ಲ, ಲೇಟ್ ಆಗ್ಬಿಟ್ಟಿತ್ತು. ಇವಾಗ ಟಿಫನ್ ಮಾಡೋಕೆ ಅಂತ ಹೋಗ್ತೀವಿ. ಟಿಫನ್ ಮಾಡಿದಾ ಬೆಳಗ್ಗೆ? ಟಿಫನ್ ಮಾಡಕ್ ಹೋಗ್ಬೇಕು. ಬನ್ನಿ ಟಿಫನ್ ಮಾಡೋ ಜಾಗದಲ್ಲಿ ಸಿಗೋಣ. ಹೋಟೆಲ್ಗೆ ಬಂದು ನಾಷ್ಟ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ನಾಷ್ಟ ಮಾಡ್ಕೊತಿದ್ದೀವಿ, ಯಾಕಂತಂದ್ರೆ ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ. ಅಲ್ಲೋಗಿ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾಡೋಕ್ಕೆ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದೆಯಾ? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಕಬ್ಬಾಳಮ್ಮ ಟೆಂಪಲ್ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀನು ಕೂಡ ಫಸ್ಟ್ ಟೈಮಾ? ಹೌದು. ನಾನು ಕೂಡ ಫಸ್ಟ್ ಟೈಮೇ ಹೋಗ್ತಾ ಇರೋದು. ಆ್ಯಕ್ಚುಲಿ ಯಶವಂತ್ ಅವ್ರ ಮಾವರು ಒಟ್ಟು 8 ಮರಿ ಮತ್ತು 300 kg ಚಿಕನ್ನ ಮಾಡಿಸ್ತಾ ಇರೋದು. ಅಲ್ಲಿ ಹೋಗಿ ಫುಲ್ಲು ಬ್ಯಾಟಿಂಗ್ ಮಾಡಬೇಕು. ಬೆಳಗ್ಗೆ ಟಿಫನ್ ಮಾಡಿರಲಿಲ್ವಲ್ಲ, ಸೊ ಅದೇ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಅಲ್ಲಿ ತನಕ ಹೋಗೋಗಂಟ ಹೊಟ್ಟೆ ಹಸಿ ಬರ್ದು ಅಂದ್ಬಿಟ್ಟು ಟಿಫನ್ ಮಾಡ್ಕೊತಿದ್ದೀವಿ. ಇದೊಂದು ಬ್ಯಾಗ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ ಮುಕ್ತತಿ ಹತ್ರ. ಸೊ ಅದಕ್ಕೆ ಮತ್ತೆ ಇವಾಗ ಯಶವಂತ್ ಮತ್ತು ಯೋಗಿ ನನ್ನ ಬ್ಯಾಗ್ ಕೊಟ್ಬಿಟ್ಟು ಹೋದ್ರು. ಪ್ರಜ್ವಲ್ ಎಲ್ಲೋ ಇಲ್ಲಿ ಬಾರ ಈ ಸೈಡು ಅಲ್ಲಿ. ಪ್ರಜ್ವಲ್ ಇವಾಗ ಸ್ವಲ್ಪ ನಾಚಿಕೆ ಪಡ್ಕೊತಿದ್ದಾನೆ. ಊರಲ್ಲಿ ಅವ್ರ ಮನೇಲಿ ಎಲ್ಲರೂ ಇರ್ತಾರಾ? ಯಶವಂತ್ ಅವರು ಫಂಕ್ಷನ್ಗೆ ಹೋಗ್ತಿರೋದು, ಅವ್ರ ಮನೇಲಿ ಎಲ್ಲರೂ ಇರ್ತಾರೆ ಅಂತ ನನ್ನ ಕೇಳ್ತವನೆ. ಎಲ್ಲರೂ ಕೂಡ ಇರ್ತಾರೆ, ಬಟ್ ಏನು ನಚ್ಕೋಬೇಡ. ಇವ್ನು ನಮ್ಮೂರಿಗೆ ಬಂದಿದ್ದ, ಅವ್ರೂರಿಗೆ ಕೂಡ ಬಂದಿರ್ತಾನೆ. ಬಂದಿದೆ ಬಟ್ ನೋಡ್ಕೊಂಡು ಹೋಗಿದ್ವಿ ಅಷ್ಟೇ, ಜಾಸ್ತಿ ಟೈಮ್ ಇರಲಿಲ್ಲ. ನಾಚ್ಕೊತಿದ್ದಾನೆ. ಇವಾಗ ಏನು ನಾಚ್ಕೊಬಿಡ್ಬೇಡ, ನಾನು ಇದ್ದೀನಲ್ಲ. ಇವಾಗ ಸ್ಯಾಟಲೈಟ್ಗೆ ಬಂದಿದ್ದೀವಿ. ಇಲ್ಲಿ ಬಸ್ ಹತ್ಕೊಂಡು ಕನ್ಪಂಡ್ಗೆ ಹೋಗ್ಬೋಣ. ಸೊ ಗೈಸ್, ಫೈನಲಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಅವ್ರು ಮಾಡಿರೋ ಸೋಟ್ರಿಗೆ ಹೋಗ್ಬೇಕು. ಯಾವುದು ಡಿ ಜಿ ಪಾರ್ಟಿ ಹಾಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಐತಂತೆ. ಅವ್ನು ಯೋಗಿಗೆ ಫೋನ್ ಮಾಡಿದೆ ಬಾರೋ ಅಂತ. ಇಲ್ಲೇನಾಗ್ಬಿಟ್ಟೈತೆ ಅಂತಂದರೆ, ಇಲ್ಲಿ ಬಂದಮೇಲೆ ಬೈರಂಗೆ ಹುಷಾರು ತಪ್ಪಿಬಿಟ್ಟಿದೆ. ಅವನು ಬಂದ ನೋಡಿ ಹೀರೋ. ಯಾವ ರೂಟು? ಹಿಂಗಲ್ವಾ? ಯಾರು ನೀನು? ತಿಕ್ಲು ಆಗ್ಬಿಟ್ಟಿದ್ಯಾ? ನೀನು ಒಂದ್ವೇಲೆ ಬಂದ್ಬಿಟ್ಟು ನನ್ಗೆ ಹೇಳ್ತಿದ್ಯಲ್ಲೋ. ಸೊ ಬೈರ ಹುಷಾರ್ ತಪ್ಪಿಟ್ಟವನೆ. ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ನ ಹುಡ್ಕೊಂಡು ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊ ಬಂದವ್ರೆ. ಹುಷಾರ್ ತಪ್ಪಂದ್ರೆ ಫುಲ್ ಜ್ವರ. ಡಿಗ್ರಿ ಎಷ್ಟೋ ಡಿಗ್ರಿ ಐತದೆ ಜ್ವರ. ಓ ತಾತ ಸೈಡ್ ಬಾ. ಒಂದ್ವೇಲೆ ಬರ್ತಿರೋದು ನೀನು. ಬೆಟ್ಟ ಹತ್ಬೇಕು. ಏನಂತಾಗಿಲ್ಲ, ಬೆಟ್ಟ ಹತ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನೋಡೋಣ. ಇನ್ನೊಬ್ರು ಬ್ಲಾಗರ್ ಮೊದಲ ಬಾರಿಗೆ ವಿರೋಧಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಬೈರ ಶಿಷ್ಯ ಬೈರ ಕಿಡಿಸ್ಬಿಟ್ನಂತೆ. ಬೈರ ಬೈರ ಅಂತ ಹಾಗೆ ನಮ್ಮ ಬೈರು ನೋಡಿ, ನಾನು ಬರೋಕ್ಕೂ ಮುಂಚೆನೆ ಇಲ್ಲಿ ಅವ್ನಿಗೆ ಅಂತರ ಹಾಕ್ಸ್ಕೊಂಡ್ ಬಂದ್ಬಿಟ್ಟವ್ರು. ನಾನು ಇವಾಗ ನೋಡಿದೆ, ದೇವಸ್ಥಾನಕ್ಕೆ ಹೋಗಿದ್ದು ಅಂತರ ಹಾಕ್ಸ್ಕೊಂಡ್ ಬಂದವ್ರು. ಅವ್ನು ಹುಷಾರಿಲ್ಲ ಅಂತ ತಾಯ್ತ ಕಟ್ಸ್ಕೊಂಡು ಹಾಕಿದ್ರಂತೆ. ಹಂಗೆ ತಾಯ್ತ ಕಟ್ಸಿದ್ವಿ. ಅವ್ನಿಗನ್ ಕಟ್ಸ್ಬೇಕಣ್ಣಲ್ಲಿ. ಎಷ್ಟು ಸತಿ ಕೇಳೋಣ ಗೊತ್ತ. ಇವಾಗ ಊಟಕ್ಕೆ ಪಂಕ್ತಿ ಕೂತಿದ್ದೀವಿ. ಫುಲ್ಲು ತಟ್ಟೆ ತುಂಬ ಹಾಕಿಸ್ಕೊಂಡೈತೆ. ಮಟನ್ ಗೊಜ್ಜು, ಕಬಾಬು ಎಲ್ಲ ತಟ್ಟೆ ತುಂಬ. ಹೊಟ್ಟೆ ತುಂಬ ಬೆಗ್ದು ಬಿಡಬೇಕು. ನಾಚ್ಕೊಳ್ಳಾಗಿದ್ರೆ ಇಷ್ಟಲ್ಲೇ ಹಾಕ್ಬೇಕಂತ ನಾನು. ನೀನು ನಾಚ್ಕೊಬೇಡಪ್ಪ. ನಮ್ಮನೆ ನಾನೇ ಕಪ್ಪ ನಚ್ಕೊಳ್ಳಿ. ಹೇಳ ಕತೆ ಹೇಳ. ಇವನು ರೀಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಗೋಪುರ ಇರ್ಲಿಲ್ವಂತೆ. ಯಾವ ಕಡೆ ಅಂತ ಗೊತ್ತಿಲ್ಲ. ನೋಡ್ತಾ ಇರೋದ್ರಿಂದ ಸೊ ನಾನು ಫಸ್ಟ್ ಟೈಮ್ ಬಂದಿರೋದು. ಇವನ್ ಕನ್ಸಕ್ಕೆ ಬಿದ್ದಿರೋದು ನನಗೂ ಕೂಡ ಗೊತ್ತಿಲ್ಲ. ಮುಂಚೆ ಎಲ್ಲ ಇತ್ತಾ ಗೋಪುರ? ಮುಂಚೆ ನಾನು ಒಂದು 6 years ಬ್ಯಾಕ್ ಬಂದಿದ್ದು, ಅವಾಗಿತ್ತು. ಅದೆಲ್ಲ ಕಣ ದೇವಸ್ಥಾನದಲ್ಲಿ ಗೋಪುರ ಇಲ್ಲ ಅಂತ ಹೇಳ್ತಾರೆ. ಗೋಪುರ ಇರ್ಲಿಲ್ವಾ? ಬಾ. ಇವ್ ಯಾವ ಊರು ನಿಮ್ದು? ಏನ್ರಿ ಇವರು? ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ. ಪೂಜೆ ಮಾಡಿಸಲ್ವ ನೀವು? ಮನೆಯವ್ರು ಮಾಡಿಸೋದು ಪೂಜೆ. ಸರಿಯಾಗಿ ನೋಡಿಲ್ಲ ವಿಡಿಯೋಸ್. ದೇವ್ರ ದರ್ಶನ ಮುಗಿಸ್ಕೊಂಡು ಸಿಗೋಣ. ಲೋ ಬೆಟ್ಟ ಆಯ್ತನ್ವ ಏನು? ಲೋ ಅದೇ ಬೆಟ್ಟನಾ? ನನಗೂ ಗೊತ್ತಿಲ್ಲಪ್ಪ, ನಾನು ಸೆಕೆಂಡ್ ಟೈಮ್ ಟೈಮ್ ಬಂದಿರೋದು. ಬಣ್ಣ ನಿಧಾನ ಪಾಣ. ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾನು, ಯೋಗೇಶು, ಪ್ರಜ್ವಲ್ಲು ಬೈಕಲ್ಲಿ ಹೋಗ್ತಾ ಇದ್ದೀವಿ. 3 ಜನನು. ಇಲ್ಲಿಂದ ಅರೌಂಡ್ ಎಷ್ಟು ಕಿಲೋಮೀಟರ್ ಇರ್ಬೋದು? ಎಷ್ಟು ಅವರ್ ಆಗುತ್ತೆ? 2 ಅವರ್ ಆಗುತ್ತೆ. ಇಲ್ಲಿಂದ 2 ಅವರ್ ಎಲ್ಲ ಆಗುತ್ತೆ. ಅರ್ಧ ಬಂದ್ಬಿಟ್ಟಿದ್ದೀವಿ. 2 ಅವರ್ ಆಗಲ್ಲ, 1 ಅವರ್ 1.5 ಅವರ್ ಆಗ್ಬೋದು ನಾನು ಅಷ್ಟೇ. ಇಲ್ಲಿಂದ ಮಳವಳ್ಳಿಗೆ ಹೋಗ್ಬಿಟ್ಟು ಆಮೇಲೆ ಯಶವಂತ ಮಳವಳ್ಳಿಲಿ ಕೇಕ್ ತೊಗೋಬೇಕು. ಬರ್ತ್ಡೇ ಬಾಯ್ಗೆ ಕೇಕ್ ತೊಗೊಂಡು ಹೋಗ್ಬೇಕು. ಅವನು ಅವ್ರ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗ್ಬಿಟ್ಟ. ಇವಾಗ ನಾವು ಬೈಕಲ್ಲಿ ಹೋಗ್ಬೇಕು. ಇವು ನೋಡಿ ಅಳುಸ್ಲೇನು, ಆ ಟೀ ಎಲ್ಲ ತಿಂತವನೆ. ನೆನ್ಸ್ಕೊಂಡ್ರೆ ಒಂಥರ ಆಯ್ತದೆ, ಹೆಂಗೆ ತಿಂತವನು ಹೆಂಗೆ ಕುಡಿತವನು ಅಂತ. ನನಗಂತೂ ಇವಾಗ ತಿಂದಿರೋದನ್ನ ಜೀರ್ಣಿಸ್ಕೊಂಡ್ರೆ ಸಾಕು ಅನಿಸ್ತಾ ಇದೆ. ಹನಿ ಆಗ್ತಿದೆ, ಅದಕ್ಕೆ ಒಂದು ಕೈ ಲೋಡ್ಸೋಕ್ಕಾಯ್ತಿಲ್ಲ ಅಂತೆ. ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ಇಲ್ಲಿ ನೋಡಿ ನಮ್ಮ ಬೈರಾಗ್ತಾನೆ. 2ನೇ ಬೈರವನು, ಮಿನಿ ಬೈರ, ಲೋಕಲ್ ಬೈರವನು. ನಾವಿಲ್ಲೇ ನಿಂತ್ಕೊಂಡಿದ್ದೀವಿ. ಮಳೆ ನಿಂತ ಮೇಲೆ ಹೋಗ್ಬೇಕಪ್ಪ. ಇವ್ನು ಮರದ ಕೆಳಗಡೆ ನಿಲ್ಲಿಸ್ತಾನೆ.
ಮರದ ಕೆಳಗಡೆ ನಿಲ್ಸ್ಕೊಂಡ್ರೆ ಎಲ್ಲ ಇಲ್ಲಿ ಹೋಗ್ಬೇಕಾರೆ ಅವನ ಗುದ್ದೆ ಬಿಟ್ಟು ಸತ್ಯ ಹೋದ್ವಪ್ಪ ಏನ್ ಮಾಡ್ತೀಯ ಇವನೇನ್ ಗೈಸ್ ಇವನೇನೇನೋ ಮಾತಾಡ್ತೀನಿ ಇವನು ಏಯ್ ಮರದ ಕೆಳಗಡೆ ನಿಲ್ಸ್ಬಾರ್ದು ಗೊತ್ತಾಯ್ತಾ ಮರದ ಕೆಳಗಡೆ ನಿಲ್ಸ್ಬಾರ್ದು ಅಂತ ಕಮೆಂಟ್ ಮಾಡಿ ಬಸ್ ಹಾಕ್ಬಿಡ್ತೀನಿ ನಿನ್ನ ಸ್ಪೀಡ್ ಆಗಿ ನಿಂದು ಗಾಡಿ ನೀನು ಹೋಗೋದಷ್ಟೇ ನೀನ್ ಇರ್ತೀಯಲ್ಲ ಕೊನೆಯಲ್ಲಿ ಇರ್ತೀನಲ್ಲ ಸೊ ಗೈಸ್ ಇವಾಗ ನಮ್ಮ ಊರು ನಮ್ಮ ಮಳವಳ್ಳಿಗೆ ಬಂದಿದ್ದೀವಿ ನಮ್ಮ ಊರಿಗೆ ಬರೋದೇ ಒಂಥರ ಖುಷಿ ಏನೋ ಒಂಥರ ಅನ್ಸುತ್ತೆ ಇವಾಗ ನಮ್ಮ ಬರ್ತ್ಡೇ ಬಾಯ್ಗೆ ಕೇಕ್ ತಗೊಳಕಂತ ಬಂದಿದ್ದೀವಿ ಅವರ ಡಬ್ಬ ಮಾವ ಕಾರಲ್ಲಿ ಹೋಗ್ಬಿಟ್ಟಿದ್ದಾನೆ ಇವಾಗ ಅವನ ಜಾಗದಲ್ಲಿ ನಿಂತ್ಕೊಂಡು ನಾವು ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ ಏಯ್ ನೋಡಿ ಕಳ್ಸ್ಕೊಳ್ಳಲ್ಲಿ ಎಂಥ ಫ್ರೆಂಡ್ಸ್ನ ಪಡೆದಿದ್ಯಾ ಅಂತ ಯಾವ ಕೇಕ್ ಸೆಲೆಕ್ಟ್ ಮಾಡ್ತೀವಿ ಇವಾಗ ಹೌದಾ ಇವಾಗ ಅವ್ರು ಹೇಳಿದ್ರೆ ರೆಡಿ ಮಾಡ್ಕೊಡೋದಿಲ್ವಾ ಲೇಟ್ ಆಗುತ್ತೆ ಆಮೇಲೆ ಬಂದು ಇಸ್ಕೊಳ್ಳೋಣ ಬಾ ಟ್ರಾವೆಲ್ ಮಾಡ್ಬೇಕು ಕಣೋ ಆಯ್ತು ಆಮೇಲೆ ಬಂದು ಇಸ್ಕೊಳ್ಳೋಣ ಬೇಕಾದ್ರೆ ಹೇಳ್ಬಿಟ್ಟು ಸರಿ ಬೇಡ ಅದನ್ನೇ ಇಸ್ಕೋ ತಿನ್ಬಿಟ್ಟು ನೋಡಿ ಹೊಟ್ಟೆ ಸೊ ಗೈಸ್ ಮೊಟ್ಟೆ ನೋಡಿ ಇದ್ರಲ್ಲಿ ಅಲ್ಲಿ ಗಂಟಾಗಲ್ಲ ಅದಕ್ಕೆಲ್ಲ ಆಗಲ್ಲ ಗಾಡಿ ಮದುವೆ ಆದಮೇಲೆ ಇವನು ಹೆಂಡತಿ ಹೊಟ್ಟೆಲಿ ಪಾಪ ಇರುತ್ತೆ ಇವನು ಹೊಟ್ಟೆಲಿ ಪಾಪ ಇರುತ್ತೆ ಗೊತ್ತಿಲ್ಲ ಆಯ್ತು ಓಕೆ ಆಯ್ತು ಇವಾಗ ಸುಸ್ತೈತಿದೆ ಬಾ ಜ್ಯೂಸ್ ಕುಡ್ಕೊ ಬರೋಣ ಏಯ್ ಬಾ ಶಿಷ್ಯ ನಿಜ ಶಿಷ್ಯ ಅಲ್ಲೇ ನಿಮ್ಗಿಲ್ಲ ಅನ್ನೋದು ಶಿಷ್ಯ ಸರಿ ಸೊ ಗೈಸ್ ಅದೇ ಹಿಂಗೆಲ್ಲ ಮಾಡ್ಕೊಡ್ತಾರೆ ಇವಾಗ ಕೊಡ್ತಾ ಆಯಿತು ಆಯ್ತು ನಡಿ ಕೊಡ್ಸ್ತೀನಿ ಸೊ ಗೈಸ್ ಇವಾಗ ಜ್ಯೂಸ್ ಕುಡಿ ಪಾಪು ಇವ್ರಿಗೆ ಹೆಸರು ಹೇಳ್ಬಿಡು ಪಾಪು ಹೆಸರು ಸೊ ಅಷ್ಟರಲ್ಲಿ ನಾವು ಅದೇ ಜ್ಯೂಸ್ ಕುಡ್ಕೊ ಬರೋಣ ಜ್ಯೂಸ್ ಕುಡಿತ್ಯಾ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸೊ ಗೈಸ್ ಇವರು ಊಟ ಮಾಡ್ಕೊಂಡು ಜೀರ್ಣಿಸ್ಕೊಳ್ಳಕ್ಕೆ ಇಲ್ಲಿ ತಿರ್ಗಾಡ್ತವ್ರೆ ನಮ್ಮ ಮಾಮ್ ಕೂಡ ಹುಷಾರಾಗ್ಬಿಟ್ಟಿದ್ದಾರೆ ನಾನ ಕೊಡ್ಬೇಕಾಯ್ತಾ ನಮ್ಮ ಮಾಮು ಕೂಡ ಹುಷಾರಾಗಿದ್ದಾರೆ ಇವನ್ಗೆ ಇಂಜೆಕ್ಷನ್ ಬೇರೆ ಸುಚ್ಚಿಸವ್ರೆ ಇಲ್ಲಿ ಎಲ್ಲರನ್ನು ಫ್ರೆಂಡ್ಸ್ ಮಾಡ್ಕೊಡ್ತಾರೆ ಕುಡ್ದ್ಬಿಟ್ಟವಳೆ ನಾನು ಕರೆಕ್ಟಾಗಿ ಮಾತಾಡಿಲ್ವಾ ಹಾ ಅದೇ ಚುಚ್ಚುಸೋರೆ ಇವಾಗ ನಮ್ಮ ಬೈರನು ಹುಷಾರಾಗಿದ್ದಾನೆ ಇಲ್ಲೆಲ್ಲರಿಗೂ ಲಿಂಕ್ ಮಾಡಿಸ್ತಾ ಇದೀನಿ ಎಲ್ಲೋ ಫ್ರೆಂಡ್ಸ್ ಎಲ್ಲೋ ಸೊ ಗೈಸ್ ಇವತ್ತಿನ ನಮ್ಮ ವ್ಲಾಗ್ ಇದಾಗಿತ್ತು ಮುಂದಿನ ವ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊ ಬರ್ತೀವಿ ಅಲ್ಲಿ ತನಕ ಖುಷಿಯಾಗಿ ಹುಷಾರಾಗಿ ಆರಾಮಾಗಿರಿ ಮತ್ತೆ ಸಿಗುವ ಟಾಟಾ ಬಾಬಾ.